ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಮುಳ್ಳಹಳ್ಳಿಯ ಶ್ರೀ ಚೆನ್ನವೀರೇಶ್ವರ ವಿರಕ್ತ ಮಠದಲ್ಲಿ ಜಾತ್ರೋತ್ಸವದ ಸಂಭ್ರಮ ಮನೆ ಮಾಡಿದೆ. ಬೆಣ್ಣೆ ಹಳ್ಳದ ದಂಡೆಯ ಮೇಲಿರುವ ಶ್ರೀ ಜಾಗೃತ ಕ್ಷೇತ್ರವು ಸುಮಾರು 400 ವರ್ಷಗಳ ಇತಿಹಾಸ ಹೊಂದಿದ್ದು, ಲಿಂಗೈಕ್ಯ ಶ್ರೀ ಚೆನ್ನವೀರೇಶ್ವರ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೆಯ ನಿಮಿತ್ತ ಭವ್ಯ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಫೆಬ್ರವರಿ 23 ಮಾರ್ಚ್ 15ರವರೆಗೆ ಪ್ರತಿದಿನ ಸಂಜೆ ಬಸವ ಪುರಾಣ ನಡೆಯಲಿದ್ದು, ಶ್ರೀ ಚೆನ್ನವೀರೇಶ್ವರ ಮಹಾದ್ವಾರ, ಯಾತ್ರಿ ನಿವಾಸ, ನೂತನ ಪೂಜಾ ಮಂದಿರ ಲೋಕಾರ್ಪಣೆ, ಪಂಚಪೂಜ್ಯರ ಗದ್ದುಗೆ ಪ್ರತಿಷ್ಠಾಪನೆ ನಡೆಯಲಿದೆ. ಈ ವೇಳೆ ಸಾಮೂಹಿಕ ವಿವಾಹ, ತುಲಾಭಾರ, 1001 ಸುಮಂಗಲರಿಗೆ ಉಡಿ ತುಂಬುವುದು, ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ, ಕೃಷಿ ತಜ್ಞರಿಗೆ ಹಾಗೂ ವೀರ ಸೈನಿಕರಿಗೆ ಸನ್ಮಾನ ಸೇರಿದಂತೆ ಅನೇಕ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳು ನಡೆಯಲಿದೆ. ಸಾವಿರಾರು ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು, ಸಕಲ ಸದ್ಭಕ್ತರು ಕುಟುಂಬ ಸಮೇತ ಆಗಮಿಸಿ ಜಾತ್ರೆಯ ಶೋಭೆ ಹೆಚ್ಚಿಸಲು ಶ್ರೀಮಠದ ಪೀಠಾಧ್ಯಕ್ಷರಾದ ಶಿವಯೋಗೀಶ್ವರ ಸ್ವಾಮಿಯವರು ಮನವಿ ಮಾಡಿದ್ದಾರೆ. ಚೆನ್ನವೀರೇಶ್ವರ ಮಠ ಒಂದು ಐತಿಹಾಸಿಕವಾಗಿರುವಂಥ ಮಠ, ಲಕ್ಷಾಂತರ ಭಕ್ತರ ಪ್ರೀತಿಗೆ ಪಾತ್ರವಾಗಿರುವಂಥ ಮಠ. ಈ ಮಠದೊಳಗೆ ಈ ಬಾರಿ ಭಾಳ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮಠದ ಮಹಾದ್ವಾರದ ನಿರ್ಮಾಣವನ್ನು ಸಂಕಲ್ಪ ಮಾಡಿದ್ದೀವಿ. ಅದರ ಜೊತೆಗೆ ಪಂಚಗುರುಗಳ ಗದ್ದಿಗೆಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅನ್ನುವಂಥದ್ದನ್ನು ನಾವು ತಯಾರು ಮಾಡಿದ್ದೀವಿ. ಅದರ ಜೊತೆಗೆ ಸಾಮೂಹಿಕ ಲಗ್ನ, ರಕ್ತದಾನ ಶಿಬಿರ, ಆಮೇಲೆ 80 ವರ್ಷದ ವಯೋವೃದ್ಧರನ್ನು ಬರಮಾಡಿಕೊಂಡು ಅವರ ಮಕ್ಕಳ ಕಡೆಯಿಂದ ಪಾದಪೂಜೆ ಮಾಡಿಸಿ ಜನತೆಗೆ, ಸಮಾಜಕ್ಕೆ, ಯುವಕರಿಗೆ ಒಂದು ಸಂದೇಶ, ತಂದೆ ತಾಯಿಗಳನ್ನು ಯಾವ ರೀತಿಯೊಳಗೆ ಕಾಣಬೇಕು ಅನ್ನುವಂಥ, ಅದರಿಂದ ಫಲ ಏನು ಅನ್ನುವಂಥದ್ದನ್ನು ಸಮಾಜಕ್ಕೆ, ಯುವಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಸವ ಪುರಾಣವನ್ನು ನಡೆಸ್ತಾ ಇದ್ದೀವಿ. ಇವೆಲ್ಲ ಕಾರ್ಯಕ್ರಮಗಳನ್ನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಾಜ್ಯದ ಪ್ರತಿಷ್ಠಿತ ಎಲ್ಲ ಮಠಾಧೀಶರನ್ನು ಬರಮಾಡಿಕೊಂಡು, ರಾಜ್ಯದ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನು ಕೂಡ ಬರಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ. ದಿವಸಗಳವರೆಗೆ ಬಸವ ಪುರಾಣ ಅನ್ನುವಂಥದ್ದು, ಆ ಬಸವ ಪುರಾಣ ವಜ್ಯರಾಗಿರುವಂಥ ಶಿವಾನಂದ ಸ್ವಾಮಿಗಳವರು ಮುಖಾಂತರವಾಗಿ ಮತ್ತು ನಮ್ಮ ಕುಂದಗೋಳದ ಕಲ್ಯಾಣಪುರ ಮಠದ ಬಸವಣ್ಣಜ್ಜನವರ ಒಂದು ನೇತೃತ್ವದೊಳಗೆ ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳುವಂಥ ಒಂದು ಉದ್ದೇಶ ನಮ್ಮೆಲ್ಲರದಾಗಿದೆ. ನಮ್ಮದು ಸೋಮವಾರ ದಿವಸ 23ನೇ ತಾರೀಕಿನಿಂದ ಬಸವ ಪುರಾಣ 13ನೇ ಪೀಠಾಧೀಶರಾಗಿರುವಂಥ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರ ಒಂದು ಉದ್ಘಾಟನೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. 15ಕ್ಕೆ ಸಾಮೂಹಿಕ ಲಗ್ನದೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಪ್ರತಿಷ್ಠಿತ ಮಠಗಳಾಗಿರುವಂಥ ಕೋಡಿ ಮಠದ ಪೂಜ್ಯರು ಹಾಗೂ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಪೂಜ್ಯರು ಹಾಗೂ ನಿಡಸೋಸಿಯ ಜಗದ್ಗುರುಗಳವರು ಮತ್ತು ಹುಬ್ಬಳ್ಳಿಯ 3000 ಮಠದ ಜಗದ್ಗುರುಗಳವರು, ಶಿರಿಗೆರೆಯ ಜಗದ್ಗುರುಗಳವರು, ಪೂಜ್ಯರಾಗಿರುವಂಥ ದಿಂಗಾಲೇಶ್ವರ ಶ್ರೀಗಳವರು, ಈ ಅನಂತಪುರದ ಜಗದ್ಗುರುಗಳವರು, ಇನ್ನು ಆಮೇಲೆ ಚಿದ್ರೂಪಾನಂದ ಸರಸ್ವತಿ ಸ್ವಾಮಿಗಳವರು ಹಾಗೂ ಮನ್ಸೂರಿನ ಪೂಜ್ಯ ಬಸವರಾಜ ಸ್ವಾಮಿಗಳವರು, ಹೀಗೆ ಎಲ್ಲ ಮಠಾಧೀಶರನ್ನು ಒಂದೊಂದು ದಿವಸ ನಾವು ಕಾರ್ಯಕ್ರಮದೊಳಗೆ ಅವರ ಸಾನ್ನಿಧ್ಯದಿಂದ ಜನತೆಗೆ ಒಂದು ಸಂದೇಶವನ್ನು ಕೊಡಿಸಬೇಕು ಅನ್ನುವಂಥ ಸಂಕಲ್ಪ ನಮ್ಮದಾಗಿದೆ.